والحمد لله والصلاة والسلام على سيدنا محمد وآله وصحبه أجمعين. ಗೌರವಾನ್ವಿತರಾದ ಸಾದಾತ್ಗಳು, ಸಮಸ್ತ ಕೇರಳ ಜಮಯಿಯತ್ ಉಲಮಾ ಅಧ್ಯಕ್ಷರಾದ ಶೇಖನ ರಯೀಸುಲ್ ಉಲಮಾ, ಸಮಸ್ತ ಸೆಕ್ರೆಟರಿ ಶೇಖನ ಮಹೀಸುನ್ನ ಪನ್ಮಳ ಉಸ್ತಾದ್, ರಾಜಕೀಯ ಧಾರ್ಮಿಕ ಸಾಮಾಜಿಕ ರಂಗದ ಧುರೀಣರು, ಇತಿಹಾಸ ಪ್ರಸಿದ್ಧವಾದ ಉಳ್ಳಾಳದ ಉರೂಸ್ ಎನ್ನುವುದು ಈ ನಾಡಿನ ಒಂದು ಉಜ್ವಲವಾದ ಪರಂಪರೆಯ ಮುಂದುವರಿಕೆ. ನಾಡಿನ ಸಾಂಸ್ಕೃತಿಕ ಸಾಮರಸ್ಯದ ಅತ್ಯಂತ ದೊಡ್ಡ ಹಬ್ಬ. ಎಲ್ಲರನ್ನು ಪರಸ್ಪರ ಪೋಣಿಸುವ, ಒಗ್ಗೂಡಿಸುವ, ನಾಡಿನ ಸರ್ವ ಮನುಷ್ಯರ ಮಧ್ಯೆ ಇರುವ ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ಒಂದು ಮಹತ್ತರವಾದಂತಹ ಒಂದು ಕಾರ್ಯಕ್ರಮ. 5 ವರ್ಷಗಳಿಗೊಮ್ಮೆ ಈ ಕಾರ್ಯಕ್ರಮ ನಡೆಯುವಾಗ ಈ ಪ್ರದೇಶಕ್ಕೆ ನಮ್ಮ ನಾಡಿನ ಆಡಳಿತಗಾರರು, ಸರ್ಕಾರದ ಮುಖ್ಯಸ್ಥರು ಎಲ್ಲರೂ ಭಾಗವಹಿಸಿ ಈ ಪ್ರದೇಶದ ಅಭಿವೃದ್ಧಿಗೆ ಗಣನೀಯವಾದ ಕೊಡುಗೆಗಳನ್ನು ಸಲ್ಲಿಸುವಂತಹ ಪರಂಪರೆ ನಡೆದು ಬಂದಿದೆ. ನಾಡಿನ ದಿವಸ ಕೂಡ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ನಾಡಿನ ಸಮಸ್ಯೆಗಳನ್ನು ನಾಡು ಆಳುವ ನಮ್ಮ ದೊರೆಗಳ ಮುಂದೆ ಬಹಳ ಸ್ಪಷ್ಟವಾಗಿ ಮಂಡಿಸಿ, ನಾಡಿನ ಪರಂಪರೆಯನ್ನು ಅವರಿಗೆ ಪರಿಚಯ ಮಾಡಿಸಿ, ಜಾತಿ ಮತ ಭೇದವಿಲ್ಲದೆ ಎಲ್ಲರ ತಾಣವಾಗಿರುವ ಈ ಉಳ್ಳಾಳವನ್ನು ಈ ನಾಡಿನ ಒಂದು ಸಾಮರಸ್ಯದ ಕೇಂದ್ರವನ್ನಾಗಿ ಮಾರ್ಪಡಿಸುವಂತಹ ದೃಷ್ಟಿಯಲ್ಲಿ ಮಹತ್ತರವಾದ ಹೆಜ್ಜೆಯನ್ನು ಇಡುವ ಒಂದು ಸಂದರ್ಭ ಕೂಡ ಇದಾಗಿದೆ. ಸುದೀರ್ಘವಾದ 6.5 ದಶಕಗಳ ಕಾಲ ಉಳ್ಳಾಳ ಕೇಂದ್ರವಾಗಿ ಇಡೀ ದಕ್ಷಿಣ ಭಾರತವನ್ನು ಆಧ್ಯಾತ್ಮಿಕವಾಗಿ ಆಳಿದ ಬಹಳ ದೊಡ್ಡ ಸುಲ್ತಾನ್ ಆಗಿದ್ದರು ತಾಜುಲ್ ಉಲಮಾ ಸಯ್ಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ. ಅಜ್ಮೀರ್ ಖಾಜಾರವರನ್ನು ಯಾವ ರೀತಿಯಲ್ಲಿ ನಾವು ಸುಲ್ತಾನುಲ್ ಹಿಂದ್ ಅಂತ ಕರೀತೇವೋ, ಭಾರತವನ್ನು 800 ವರ್ಷಗಳ ಕಾಲ ಆಳಿದ ಅರಸರ ಚಕ್ರವರ್ತಿಗಳ ಹೆಸರುಗಳ ಪಟ್ಟಿಯಲ್ಲಿ, ಈ ದೇಶವನ್ನು ಆಳಿದ ವಿವಿಧ ಸಾಮ್ರಾಜ್ಯಗಳ ಇತಿಹಾಸಗಳ ಪಟ್ಟಿಯಲ್ಲಿ ಸುಲ್ತಾನುಲ್ ಹಿಂದ್ ಖಾಜಾ ಮುঈನುದ್ದೀನ್ ಚಿಶ್ತಿಯವರ ಭೌತಿಕವಾದ ಆಡಳಿತವನ್ನು ನಮಗೆ ಕಾಣಲು ಸಾಧ್ಯವಿಲ್ಲ. ಅವರು ಆಧ್ಯಾತ್ಮಿಕವಾಗಿ ನಾಡನ್ನು ಆಳಿದ್ರು, ದೇಶದ ಒಗ್ಗಟ್ಟನ್ನು ಎತ್ತಿ ಹಿಡಿದರು, ಈ ದೇಶಕ್ಕೆ ಇಡೀ ಪ್ರಪಂಚದಲ್ಲಿ ಖ್ಯಾತಿಯನ್ನು ತರುವಂತಹ ಕೆಲಸವನ್ನ ಮಾಡಿದರು. ಅದೇ ರೀತಿ ನಮ್ಮ ಶೇಖುನ ತಾಜುಲ್ ಉಲಮಾ ಸುದೀರ್ಘವಾದ 65 ವರ್ಷಗಳ ಕಾಲ ಉಳ್ಳಾಳವನ್ನು ಕೇಂದ್ರವಾಗಿರಿಸಿ ಕೇವಲ ಉಳ್ಳಾಳದ ಅಭಿವೃದ್ಧಿಯನ್ನು ಮಾತ್ರ ಲಕ್ಷ್ಯವಾಗಿಟ್ಟಲ್ಲ, ಸಯ್ಯದ್ ಮದನಿ ಅರಬ್ಬಿ ಕಾಲೇಜಿನ ಒಂದೇ ಒಂದು ಅಜೆಂಡಾದಲ್ಲಿ ಕೇಂದ್ರೀಕರಿಸಿ ಅಲ್ಲ, ನಮ್ಮ ದಕ್ಷಿಣ ಭಾರತದ ಸಾವಿರಾರು ಮಸೀದಿಗಳು, ಸಾವಿರಾರು ಮದ್ರಸೆಗಳು, ಅಲ್ಲಿ ದರ್ಸುಗಳು, ಅಲ್ಲಿ ಆಲಿಮ್ಗಳು, ಸಾಮಾನ್ಯವಾಗಿ ಬಾಂಗ್ ಕರೆಯುವಂತಹ ಮುಅದ್ದಿನ್ಗಳನ್ನು ಕೂಡ ಉಳಿದ ಪ್ರದೇಶಗಳಿಂದ ಆಮದು ಮಾಡಿಕೊಳ್ಳಬೇಕಾದ ಒಂದು ಪರಿಸ್ಥಿತಿ ನಮ್ಮ ಈ ಪ್ರದೇಶದಲ್ಲಿದ್ದಾಗ, ಅದಕ್ಕೂ ಕೂಡ ಯೋಗ್ಯರಾದ ಆಲಿಮ್ಗಳು ನಮ್ಮ ನಾಡಿನಲ್ಲಿ ಜನಿಸದ ಒಂದು ಕಾಲದಲ್ಲಿ ಶೇಖುನಾ ಸಯ್ಯದುನಾ ತಾಜುಲ್ ಉಲಮಾ ಈ ಪ್ರದೇಶಕ್ಕೆ ಬಂದು ಸುದೀರ್ಘವಾದ 6 ದಶಕಗಳ ಕಾಲ ಇಲ್ಲಿ ಮಾಡಿದ ಖ್ಯಾತಿ ಸೇವೆ ಏನೆಂದರೆ ಕೇವಲ ಮುತಅಲ್ಲಿಮ್ಗಳು, ಮುಅಜ್ಜಿನ್ಗಳು, ಖತೀಬ್ಗಳು ಮಾತ್ರವಲ್ಲ, ಇಡೀ ನಾಡಿಗೆ ನೇತೃತ್ವ ಕೊಡುವ ಖಾಜಿಗಳನ್ನು ಕೂಡ ಈ ಪ್ರದೇಶಕ್ಕೆ ಸಮರ್ಪಿಸುವಂತಹ ಬಹಳ ದೊಡ್ಡ ಧಾರ್ಮಿಕವಾದ ಸೇವೆಯನ್ನು ಅವರು ಮಾಡಿ ಉಳ್ಳಾಳದ ಖ್ಯಾತಿಯನ್ನ ಜಗತ್ತಿಗೆ ಎತ್ತರಿಸಿದ ಒಬ್ಬ ಮಹಾತ್ಮರು ನಮ್ಮ ದಕ್ಷಿಣ ಕರ್ನಾಟಕದ ಅತ್ಯಂತ ದೊಡ್ಡ ಧಾರ್ಮಿಕ ನವೋತ್ಥಾನದ ಶಿಲ್ಪಿ ಕೂಡ ಆಗಿ ಗುರುತಿಸಲ್ಪಟ್ಟರು ಎನ್ನುವುದು ಉಲ್ಲೇಖಾರ್ಹವಾದಂತಹ ಒಂದು ವಿಚಾರವಾಗಿದೆ. ಅನಂತರ ಸಯ್ಯದುನಾ ಕೂರತ್ತಂಗಳವರು ಹ್ರಸ್ವವಾದ ಅವಧಿಯಲ್ಲಿ ಅತ್ಯಂತ ಆಳವಾದ ಧಾರ್ಮಿಕ ನೇತೃತ್ವವನ್ನು ನಮಗೆ ಕೊಟ್ಟು ಅತ್ಯಂತ ದೊಡ್ಡ ಅನುಭವ ಕಥನಗಳನ್ನು ಬಿಟ್ಟು ಹೋಗಿ ಕೂರತ್ತಂಗಳವರ ಪವಿತ್ರವಾದ ಸ್ಮರಣೆ ಕೂಡ ಈ ಬೃಹತ್ತಾದಂತಹ ಸಮ್ಮೇಳನದಲ್ಲಿ ಇವತ್ತು ನಾವು ಅದನ್ನು ಕೂಡ ಸ್ಮರಿಸ್ತಾ ಇದ್ದೇವೆ. ಇಂದಿನ ಈ ಸಮಾರಂಭ ಈ ದಿವಸದೊಂದಿಗೆ ಉಳ್ಳಾಳದ ಇತಿಹಾಸ ಪ್ರಸಿದ್ಧವಾದ ಉರೂಸಿನ ಧಾರ್ಮಿಕ ವೇದಿಕೆಯ ಕಾರ್ಯಕ್ರಮಗಳು ಕೊನೆಗೊಳ್ಳುವಾಗ ಇನ್ಶಾ ಅಲ್ಲಾಹ್ ನಮ್ಮ ನಾಡಿನ ಎಲ್ಲಾ ರೀತಿಯ ಬೆಳವಣಿಗೆಯಲ್ಲಿ, ಮುಂದುವರಿಕೆಯಲ್ಲಿ ಇದು ಬಹಳ ದೊಡ್ಡ ಒಂದು ಹೆಜ್ಜೆಯಾಗಲಿ. ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ನಾವು ಅನುಭವಿಸುವಂತಹ ಎಲ್ಲಾ ರೀತಿಯ
ಬಿಕ್ಕಟ್ಟುಗಳನ್ನು ದೂರೀಕರಿಸಿ ನಮ್ಮ ನಾಡನ್ನು ಒಗ್ಗಟ್ಟಿನತ್ತ ಕೊಂಡೊಯ್ಯುವ ಸರ್ವ ಜಾತಿ ಮತದ ಮಧ್ಯೆ ಸಾಮರಸ್ಯವನ್ನು ಮೂಡಿಸುವಂತಹ ಒಂದು ಇತಿಹಾಸಕ್ಕೆ ಒಂದು ಶುಭ್ರವಾದಂತಹ ಮುನ್ನುಡಿ ಬರೆಯಲು ಈ ಕಾರ್ಯಕ್ರಮಕ್ಕೆ ಸಾಧ್ಯವಾಗಲಿ ಎಂದು ನಾನು ಹಾರೈಸ್ತಾ ಇದ್ದೇನೆ. ಇವತ್ತು ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಸುಲ್ತಾನುಲ್ ಉಲಮಾರಿಂದ ಮತ್ತು ಇನ್ನಿತರ ಉಲಮಾಗಳಿಂದ ಮದನಿ ಪದವಿಯನ್ನು ಪಡೆಯುವಂತಹ ವಿದ್ವಾಂಸರು ಈ ನಾಡಿನ ಸಂಘ ಶಕ್ತಿಯ ಮುಂದಾಳುಗಳಾಗಿ ಮುಂಚೂಣಿ ನಾಯಕರಾಗಿ ನಮ್ಮ ರಾಜ್ಯದಲ್ಲಿ ಅಹ್ಲು ಸುನ್ನತ್ ವಲ್ ಜಮಾಅತನ್ನು ಪ್ರಚಾರಪಡಿಸುವಂತಹ ದಾಯಿಗಳಾಗಿ ಬೆಳೆದು ಬರಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.